ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ, ಇದು ಕಾಫಿ ಪುಡಿ ಅಲ್ಲ, ತುಂಬಾ ಮೆಡಿಸಿನಲ್ ಕಂಟೆಂಟ್ ಇರುವಂತ ಒಂದು ಜಾತಿಯ ಅಣಬೆ. ಇದನ್ನ ರೇಷಿ ಮಶ್ರೂಮ್ ಅಂತ ಕರೀತಾರೆ. ಇದು ಕಾಡು ಜಾತಿಯ ಅಣಬೆ ಆಗಿರುವಂತದ್ದು. ಆದ್ರೆ ಈಗ ಇದನ್ನ ಮನೆಯಲ್ಲಿ ಕಲ್ಟಿವೇಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಜಿಮ್ಮಿಗೆ ಹೋಗಿ ಬಾಡಿ ಬಿಲ್ಡ್ ಮಾಡುವವರು ಕೂಡ ಇದರ ಪುಡಿಯನ್ನ ತಿನ್ನೋದ್ರಿಂದ ಹೆಚ್ಚಿನ ಶಕ್ತಿ ಬರುತ್ತೆ. ಆದ್ರೆ ಇದನ್ನ ಡಾಕ್ಟರ್ ಸಲಹೆಯಿಂದ ಅವರು ಎಷ್ಟು ಹೇಳ್ತಾರೋ ಅಷ್ಟೇ ಕ್ವಾಂಟಿಟಿಲಿ ಇದನ್ನ ಸೇವಿಸಬೇಕು. ಇದನ್ನ ಮಿತಿ ಮೀರಿ ಸೇವಿಸಿದ್ರೆ ಒಂದು ಬಾಯಿಯ ಸಮಸ್ಯೆ ಆಗಿರ್ಬೋದು, ಅಥವಾ ಗಂಟ್ಲು ನೋವು ಬರೋದಾಗಿರ್ಬೋದು, ಅಥವಾ ಇಚ್ಚಿಂಗ್ ಸಮಸ್ಯೆ ಆಗಿರ್ಬೋದು, ತಲೆನೋವು ಬರುವಂತದ್ದಾಗಿರ್ಬೋದು, ಅಥವಾ ಬೇರೆ ಇತರ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕವರ್ಗಳಲ್ಲಿ ಭತ್ತದ ಹೊಟ್ಟು ಅಥವಾ ಹುಲ್ಲನ್ನ ತುಂಬಿ ಅದರೊಳಗೆ ಈ ಅಣಬೆ ಬೀಜಗಳನ್ನ ಹಾಕಿ ಹೆಚ್ಚು ಬೆಳಕು ಬೀಳದಂತಹ ಪ್ರದೇಶದಲ್ಲಿ ಇಟ್ರೆ ಸಣ್ಣ ಸಣ್ಣ ಅಣಬೆ ಸ್ಪ್ರೋಟ್ ಮೊಳಕೆ ಬರುತ್ತೆ. ಸೊ ಆಮೇಲೆ ಸಮ ಪ್ರಮಾಣದ ನೀರು ನೀಡೋದ್ರಿಂದ ಸುಲಭವಾಗಿ ಇವುಗಳನ್ನ ಬೆಳಿಬಹುದು. ಸೊ ಅಣಬೆ ಬೆಳೆದು ದೊಡ್ಡದಾದ ಮೇಲೆ ಅದು ಗಟ್ಟಿಯಾಗಿ ಪುಡಿ ಆಗೋದಕ್ಕೆ ಶುರುವಾಗುತ್ತೆ. ಸೊ ಅದನ್ನ ಬ್ರಷ್ ಮೂಲಕ ಶೇಖರಿಸಿ ಪ್ಯಾಕ್ ಮಾಡಿ ಮಾರಾಟ ಮಾಡಬಹುದು. ಸೊ 100 ಗ್ರಾಂ ಪುಡಿಗೆ 1,000 ದಿಂದ 1,500 ತನಕ ಬೆಲೆ ಇದೆ. ನೀವು ಯಾವತ್ತಾದ್ರೂ ಈ ತರಹದ ಅಣಬೆಯನ್ನ ನೋಡಿದ್ರಾ? ಈ ಅಣಬೆಯನ್ನ ನೀವು ಕೂಡ ಬೆಳೀತಾ ಇದ್ದೀರಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ.